ಸ್ಟೂಡೆಂಟ್ಸ್, ಈಗ ಲಾಸ್ಟ್ 2D ಇಯರ್ ಪಾಠದ ಮೊದಲನೇ ಪಾರ್ಟು ಮುಗಿದಿತ್ತು. ಅದರಲ್ಲಿ ಇವರು ಮೊನಾಕೋ ರಾಜ ಮತ್ತು ಮಿನಿಸ್ಟರ್ಸ್ಗಳು ಇಟಲಿಗೆ ಲೆಟರ್ ಬರೆದ್ರು. ಸೊ ದೇ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಒಂದು ಪ್ರಾಂಪ್ಟ್ ಆದ ರಿಪ್ಲೈ ತಲುಪಿತ್ತು. ದ ಇಟಾಲಿಯನ್ ಗೌರ್ಮೆಂಟ್ ರೋಟ್ ದ್ಯಾಟ್ ದೇ ವುಡ್ ಹ್ಯಾವ್ ಪ್ಲೆಷರ್ ಇನ್ ಸಪ್ಲೈಯಿಂಗ್ ಬೋತ್ ಎ ಮಷಿನ್ ಆ್ಯಂಡ್ ಆನ್ ಎಕ್ಸ್ಪರ್ಟ್. ಹಾಗಾಗಿ ಇಟಾಲಿಯನ್ ಸರ್ಕಾರ, ಹೌದು, ನಾವು ಮೆಷಿನ್ನು ಮತ್ತು ಎಕ್ಸ್ಪರ್ಟನ್ನು ಎರಡನ್ನೂ ಸಪ್ಲೈ ಮಾಡೋದಕ್ಕೆ ನಾವು ತುಂಬ ಸಂತೋಷದಿಂದ ಇದ್ದೇವೆ. ಆ್ಯಂಡ್ ದ ಹೋಲ್ ಕಾಸ್ಟ್ ವುಡ್ ಬಿ 12,000 ಫ್ರ್ಯಾಂಕ್ಸ್. ಇಡೀ ಬೆಲೆ 12,000 ಫ್ರ್ಯಾಂಕ್ಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಅವರ ಪ್ರಯಾಣ ಭತ್ಯೆ ಕೂಡ ಸೇರಿ ಅಷ್ಟಾಗುತ್ತೆ ಅಂತ ರಿಪ್ಲೈನ ಕಳಿಸಿದರು. ದಿಸ್ ವಾಸ್ ಚೀಪರ್, ಬಟ್ ಸ್ಟಿಲ್ ಇಟ್ ಸೀಮ್ಡ್ ಟೂ ಮಚ್. ಅದು ಮೊದಲಿಗಿಂತ ಚೀಪಾಗಿತ್ತು, ಆದರೂ ಕೂಡ ಇಟ್ ಸೀಮ್ಡ್ ಟೂ ಮಚ್. ಆದರೂ ಇದು ಯಾಕೋ ಅತಿ ಆಯಿತು ಅನ್ನಿಸ್ತು. ದ ರ್ಯಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಈ ರ್ಯಾಸ್ಕಲ್ಗೆ ಆ ಹಣದಷ್ಟು ಮೌಲ್ಯ ಬಾಳೋದಿಲ್ಲ. ಇಟ್ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 ಫ್ರ್ಯಾಂಕ್ಸ್ ಮೋರ್ ಪರ್ ಹೆಡ್ ಆನ್ ದ ಟ್ಯಾಕ್ಸಸ್. ಹಾಗಾಗಿ ಪ್ರತಿಯೊಬ್ಬನ ತಲೆ ಮೇಲೆ ವಿಧಿಸುವಂಥ ಟ್ಯಾಕ್ಸಿಗೆ ಇನ್ನೂ ಕೂಡ 2 ಫ್ರ್ಯಾಂಕ್ಸು, ಹತ್ರ 2 ಫ್ರ್ಯಾಂಕ್ಸು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಅರ್ಥ ಇದಾಯಿತು. ಅನದರ್ ಕೌನ್ಸಿಲ್ ವಾಸ್ ಕಾಲ್ಡ್. ಮತ್ತೊಂದು ಸಮಿತಿ ಸಭೆ ಕರೆದ್ರು. ದೇ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಹಾಗಾಗಿ ಇನ್ನೂ ಕಡಿಮೆ ಖರ್ಚಿನಲ್ಲಿ ಇದನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಚರ್ಚೆನ ನಡೆಸಿ ಪರಿಗಣಿಸಿದರು. ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ಸ್ ಪರ್ಹ್ಯಾಪ್ಸ್ ಬಿ ಗಾಟ್ ಟು ಡೂ ಇಟ್ ಇನ್ ಎ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ಏನು ಇಲ್ಲಿ ಆಲೋಚನೆ ಬಂತು ಅಂತಂದರೆ, ಈ ಅವರ ಸೈನ್ಯದಲ್ಲಿದ್ದಂಥ ಸೋಲ್ಜರ್ಸ್ಗಳಲ್ಲಿ ಯಾರಾದರೂ ಒಬ್ಬ ಬಹುಶಃ ಇದನ್ನು ರಫ್ ಆಗಿ ಹೋಮ್ಲಿ ಫ್ಯಾಷನ್ ಲೋಕಲ್ ಸ್ಟೈಲಲ್ಲಿ ತಲೆನ ಕತ್ತರಿಸಾಕ್ಬೋದಲ್ವಾ? ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಕ್ಡ್. ಹಾಗಾಗಿ ಸೇನಾ ದಂಡನಾಯಕನನ್ನು ಕರೆದ್ರು, ಅವನನ್ನು ಕೇಳಿದರು. ಕಾಂಟ್ ಯು ಫೈಂಡ್ ಅಸ್ ಎ ಸೋಲ್ಜರ್ ಹೂ ವುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್? ನೋಡಪ್ಪ, ನಿಮ್ಮಲ್ಲಿ ಯಾರು ಸೋಲ್ಜರ್ಗಳು ಈ ಮನುಷ್ಯನ ತಲೆಯನ್ನು ಕತ್ತರಿಸ್ತಕ್ಕಂಥವ್ರು ಯಾರನ್ನಾದರೂ ಕಂಡುಹಿಡ್ಕೊಡ್ತೀಯಾ? ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ಇನ್ ಫ್ಯಾಕ್ಟ್ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. So the general talked it over with the soldiers to see whether one of them would not undertake the job. But none of the soldiers would do it. No, they said, we don't know how to do it. It is not a thing we have been taught. So ನೋಡಿ, ಹೀಗಾಗಿ ಅವ್ರು ಏನು ಹೇಳ್ತಾ ಹೋದ್ರು, ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ಯುದ್ಧದಲ್ಲಾದರೆ ಜನನ ಕೊಲ್ಲೋದಕ್ಕೇನು ಅವರೇನು ಅಂದ್ಕೊಳ್ಳಲ್ಲ, ಬೇಸರ ಮಾಡ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ಸತ್ಯಾಂಶ ಏನಪ್ಪ ಅಂದರೆ, ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. ಅವರಿಗೆ ತರಬೇತಿ ಕೊಟ್ಟಿರೋದು ಯುದ್ಧದಲ್ಲಿ ಹೇಗೆ ಜನನ ಕದರ್ಸಾಕ್ಬೇಕು ಅಥವಾ ಸಾಯಿಸಬೇಕು ಅಂತ. ಸೊ ದ ಜನರಲ್ ಟಾಕ್ ಇಟ್ ಓವರ್ ವಿತ್ ದ ಸೋಲ್ಜರ್ಸ್. ಈಗ ಇವನೇನು ಮಾಡ್ತಾನೆ, ದಂಡನಾಯಕ ಸೋಲ್ಜರ್ಸ್ ಜೊತೆ ಮಾತನಾಡ್ತಾನೆ. ಯಾಕೆ? ಟು ಸಿ ವೆದರ್ ಒನ್ ಆಫ್ ದೆಮ್ ವುಡ್ ನಾಟ್ ಅಂಡರ್ಟೇಕ್ ದ ಜಾಬ್. ಈ ಜಾಬನ್ನು ಯಾರು ಕೈಗೆತ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸೈನಿಕರ ಜೊತೆ ಮಾತನಾಡ್ತಾನೆ. ಬಟ್ ಆದರೆ ನನ್ ಆಫ್ ದ ಸೋಲ್ಜರ್ಸ್ ವುಡ್ ಡೂ ಇಟ್. ಯಾವ ಸಿಪಾಯಿಯೂ ಕೂಡ ಇದನ್ನು ಮಾಡಲಾರ. ನೋ, ಆಗಲ್ಲ. ದೇ ಸೆಡ್, ಅವ್ರು ಹೇಳಿದರು, ನೋ ನೋ ನೋ, ವಿ ಡೋಂಟ್ ನೋ ಹೌ ಟು ಡೂ ಇಟ್. ಅದು ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಇಟ್ ಈಸ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಟಾಟ್. ನಮಗೆ ಈ ರೀತಿಯ ವಿಚಾರನ ಟೀಚ್ ಮಾಡಿಲ್ಲ ಅಂತ ಹೇಳಿದರು. ವಾಟ್ ವಾಸ್ ಟು ಬಿ ಡನ್? ಈಗೇನು ಮಾಡೋಕ್ಕಾಗತ್ತೆ? ಅಗೈನ್ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಮತ್ತೆ ಮಿನಿಸ್ಟರ್ಗಳೆಲ್ಲ ಮತ್ತೆ ವಿಚಾರನ ಮತ್ತೆ ಕನ್ಸಿಡರ್ ಮಾಡಿ, ರೀಕನ್ಸಿಡರ್ ಮಾಡಿ, ಆಲೋಚನೆ ಮಾಡಿ ನೋಡ್ತಾರೆ. ದೇ ಅಸೆಂಬಲ್ಡ್ ಎ ಕಮಿಷನ್ ಆ್ಯಂಡ್ ಎ ಕಮಿಟಿ. ಮತ್ತೊಂದು ಆಯೋಗವನ್ನು ಮತ್ತು ಕಮಿಟಿಯನ್ನು ಮತ್ತು ಒಂದು ಸಬ್ ಕಮಿಟಿಯನ್ನು ಕೂಡ ಅವರು ಕರೀತಾರೆ. ಆ್ಯಂಡ್ ಅಟ್ ಲಾಸ್ಟ್ ದೇ ಡಿಸೈಡೆಡ್ ದಟ್ ದ ಬೆಸ್ಟ್ ಥಿಂಗ್ ವುಡ್ ಬಿ ಟು ಆಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಸೊ ಹಾಗಾಗಿ ಇವರು ಅಟ್ ಲಾಸ್ಟ್ ಕೊನೆಗೆ ದೇ ಡಿಸೈಡೆಡ್ ದಟ್, ಅವ್ರು ಏನು ತೀರ್ಮಾನಿಸಿದ್ರಪ್ಪ ಅಂದರೆ, ದ ಬೆಸ್ಟ್ ಥಿಂಗ್ ವುಡ್ ಬಿ, ಅತ್ಯಂತ ಉತ್ತಮವಾದ ಕೆಲಸ ಯಾವುದಾಗಿರ್ಬೋದು, ಟು ಆಲ್ಟರ್ ದ ಡೆತ್ ಸೆಂಟೆನ್ಸ್, ಮರಣದಂಡನೆಯನ್ನು ಆಲ್ಟರ್ ಮಾಡೋದು. ಯಾವುದಕ್ಕೆ? ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಜೀವಾವಧಿ ಶಿಕ್ಷೆಯಾಗಿ ಆಲ್ಟರ್ ಮಾಡೋದು ಅಂತ ತೀರ್ಮಾನ ಮಾಡಿದರು. ದಿಸ್ ವುಡ್ ಎನೇಬಲ್ ದ ಪ್ರಿನ್ಸ್ ಟು ಶೋ ಹಿಸ್ ಮರ್ಸಿ. ಇದರಿಂದಾಗಿ ರಾಜನಿಗೆ, ಓ, ರಾಜ ಕರುಣೆ ತೋರಿಸಿದ್ದಾನೆ ಅನ್ನುವಂತೆ ಅವನನ್ನು ಬಿಂಬಿಸ್ಬೋದು. ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್. ಹಾಗೆಯೇ ಇದು ಚೀಪ್ ಕೂಡ ಆಗುತ್ತೆ ಅದಕ್ಕಿಂತ ಅಂತ ತೀರ್ಮಾನ ಮಾಡಿದ್ರು. ದ ಪ್ರಿನ್ಸ್ ಅಗ್ರಿ ಟು ದಿಸ್. ರಾಜ ಇದಕ್ಕೆ ಒಪ್ಕೊಂಡ. ಆ್ಯಂಡ್ ಸೋ ದ ಮ್ಯಾಟ್ರ್ ವಾಸ್ ಅರೇಂಜ್ಡ್. ಈಗ ಈ ಮ್ಯಾಟ್ರನ್ನ ಅರೇಂಜ್ ಮಾಡಿದ್ರು.
ಏನೋ ಸರಿ ಆಯಿತು ಮಾಡ್ರಪ್ಪ ಅಂತ ಹೇಳ್ತಾನೆ. ಆದರೆ ದ ಓನ್ಲಿ ಹಿಚ್ ನೌ ವಾಸ್ ದಟ್, ಇದರಲ್ಲೂ ಕೂಡ ಒಂದು ಅಡ್ಡಿ ಏನು ಹಿಚ್ ಸೆಕೆಂಡ್ ಟೈಮ್ ಏನಿದೆ ಅಂತಂದರೆ, ದೇರ್ ವಾಸ್ ನೋ ಸೂಟಬಲ್ ಪ್ರಿಸನ್ ಫಾರ್ ಎ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂಥ ಮನುಷ್ಯನಿಗೆ ಇಡಬಹುದಾದಂಥ ಒಂದು ಸೂಟಬಲ್ ಆಗಿರ್ತಕ್ಕಂಥ ಜೈಲು ಅಲ್ಲಿ ಇಲ್ಲ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್, ಅಲ್ಲಿದ್ದಿದ್ದು ಕೇವಲ ಸಣ್ಣ ಸಣ್ಣ ಲಾಕಪ್ಗಳಿದ್ವು, ವೇರ್ ಪೀಪಲ್ ವರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರರಿಲಿ, ಜನರನ್ನು ಕರ್ಕೊಂಡು ಬಂದು ತಾತ್ಕಾಲಿಕವಾಗಿ ಇಡ್ತಕ್ಕಂಥ ಜೈಲುಗಳಿದ್ವು. ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ಪರ್ಮನೆಂಟ್ ಯೂಸ್, ಪರ್ಮನೆಂಟಾಗಿ ಯೂಸ್ ಮಾಡೋಕ್ಕಾಗೋವಂಥ ಫಿಟ್ ಆಗೋವಂಥ ಜೈಲು ಬಂದಿಖಾನೆ ಇರಲಿಲ್ಲ. ಹೌಎವರ್, ಆದಾಗ್ಯೂ ದೇ ಮ್ಯಾನೇಜ್ಡ್ ಟು ಫೈಂಡ್ ಎ ಪ್ಲೇಸ್ ದಟ್ ವುಡ್ ಡೂ. ಒಟ್ಟಿನಲ್ಲಿ ಅದನ್ನು ಮಾಡೋದಕ್ಕೆ ಹೇಗೋ ಮಾಡಿ ಒಂದು ಜಾಗವನ್ನು ಹುಡುಕೋದ್ರಲ್ಲಿ ಮ್ಯಾನೇಜ್ ಮಾಡಿದ್ರು. ಆ್ಯಂಡ್ ದೇ ಪುಟ್ ದ ಯಂಗ್ ಫೆಲೋ ದೇರ್, ಈ ಯುವಕನನ್ನು ಅಲ್ಲಿಗೆ ಹಾಕಿದರು. ಆ್ಯಂಡ್ ಪ್ಲೇಸ್ಡ್ ಎ ಗಾರ್ಡ್ ಓವರ್ ಹಿಮ್, ಅವನನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಕಾವಲುಗಾರನನ್ನು ಹಾಕಿದರು. ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್, ಇಲ್ಲಿ ಈ ಕಾವಲುಗಾರ ಈ ಅಪರಾಧಿಯನ್ನು ಗಮನಿಸಬೇಕಾಗಿತ್ತು. ಆ್ಯಂಡ್ ಹ್ಯಾಡ್ ಟು ಫೆಚ್ ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್, ಅರಮನೆಯ ಅಡುಗೆ ಮನೆಯಿಂದ ಅವನಿಗೆ ಆಹಾರವನ್ನು ತೊಗೊಂಡು ಬಂದು ಕೊಡಬೇಕಾಗಿತ್ತು. ಹ್ಯಾಡ್ ಟು ಫೆಚ್ ಹಿಸ್ ಫುಡ್, ಅವನ ಫುಡ್ಡನ್ನು ತಂದು ಕೊಡಬೇಕಾಗಿತ್ತು. ಈ ಒಂದು ಅರೇಂಜ್ಮೆಂಟನ್ನು ಮಾಡಿದ್ರು. ನೆಕ್ಸ್ಟ್ ಏನಾಗುತ್ತೆ, ದ ಪ್ರಿಸನರ್ ರಿಮೈನ್ಡ್ ದೇರ್ ಮಂತ್ ಆಫ್ಟರ್ ಮಂತ್ ಟಿಲ್ ಎ ಇಯರ್ ಹ್ಯಾಡ್ ಪಾಸ್ಡ್. ಹೀಗೆ ಆ ಕೈದಿ ಅಲ್ಲಿ ತಿಂಗಳಾದ್ಮೇಲೆ ತಿಂಗಳು, ಹಾಗೆ ಒಂದು ವರ್ಷ ಕಳೆಯೋ ತನಕ ಅಲ್ಲಿದ್ದ. ವೆನ್ ಎ ಇಯರ್ ಹ್ಯಾಡ್ ಪಾಸ್ಡ್, ಒಂದು ವರ್ಷ ಕಳೆದ ನಂತರ, ದ ಕಿಂಗ್ಲೆಟ್ ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒನ್ ಡೇ, ಒಂದಿನ ಈ ರಾಜ ಅವನ ಆಯವ್ಯಯ, ಆದಾಯ ಮತ್ತು ಖರ್ಚಿನ ಲೆಕ್ಕವನ್ನು, ಅಕೌಂಟನ್ನು ನೋಡ್ತಾ ಇದ್ದಾಗ, ನೋಟಿಸ್ಡ್ ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್, ಒಂದು ಹೊಸ ಖರ್ಚಿನ ಬಾಬತ್ತು ಅವನ ಗಮನಿಸ್ದ. ಇದ್ಯಾವುದು ಹೊಸ ಖರ್ಚು ಬಂದಿದೆಯಲ್ಲ ಅಂತ ನೋಡ್ತಾನೆ. ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್, ಇದು ಈ ಕ್ರಿಮಿನಲನ್ನು ಇಟ್ಟಿರೋದಕ್ಕೆ ಆಗಿರೋ ಖರ್ಚು. ನಾರ್ ವಾಸ್ ಇಟ್ ಎ ಸ್ಮಾಲ್ ಐಟಮ್ ಐದರ್, ಹಂಗಂತ ಹೇಳ್ಬಿಟ್ಟು ಇದು ಸಣ್ಣ ಖರ್ಚು ಐಟಮ್ ಅಲ್ಲ ಇದು. ದೇರ್ ವಾಸ್ ಎ ಸ್ಪೆಷಲ್ ಗಾರ್ಡ್, ಅಲ್ಲಿ ಒಬ್ಬ ವಿಶೇಷವಾದ ಗಾರ್ಡ್ ಕಾವಲುಗಾರ ಇದ್ದ. ಆ್ಯಂಡ್ ದೇರ್ ವಾಸ್ ಆಲ್ಸೋ ದ ಮ್ಯಾನ್ಸ್ ಫುಡ್, ಈ ಮನುಷ್ಯನ ಆಹಾರ ಕೂಡ ಅದರಲ್ಲಿ ಸೇರಿತ್ತು. ಇಟ್ ಕೇಮ್ ಟು ಮೋರ್ ದ್ಯಾನ್ 600 francs ಎ ಇಯರ್, ಇದು ಒಟ್ಟಾರೆ ಎಲ್ಲ ಸೇರಿ 600 ಫ್ರ್ಯಾಂಕಿಗೆ ಬಂದು ಕುಳಿತಿತ್ತು ಖರ್ಚು ವರ್ಷಕ್ಕೆ. ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದಟ್, ಅದಕ್ಕಿಂತ ಇನ್ನೂ ವರ್ಸ್ಟಾದ ವಿಚಾರ ಏನು ಅಂತಂದರೆ, ಇಲ್ಲಿ ದ ಫೆಲೋ ವಾಸ್ ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ದಿ, ಈ ಮನುಷ್ಯ ಇನ್ನೂ ಯಂಗ್ ಆ್ಯಂಡ್ ಹೆಲ್ದಿ, ಯುವಕ ಆಗಿದ್ದಾನೆ, ಆರೋಗ್ಯವಾಗಿದ್ದಾನೆ. ಆ್ಯಂಡ್ ಮೈಟ್ ಲಿವ್ ಫಾರ್ 50 years, ಬಹುಶಃ 50 ವರ್ಷಗಳ ಕಾಲ ಬದುಕ್ಬೋದು. ಸೊ ವೆನ್ ಒನ್ ಕೇಮ್ ಟು ರೆಕನ್ ಇಟ್ ಅಪ್, ಹೀಗಾಗಿ ಇದನ್ನೆಲ್ಲ ಒಟ್ಟಾರೆ ಅದನ್ನೆಲ್ಲ ರೆಕನ್ ಇಟ್ ಅಪ್ ಅಂದರೆ ಲೆಕ್ಕಾಚಾರ ಹಾಕಿ ನೋಡಲಾಗಿ, ದ ಮ್ಯಾಟ್ರ್ ವಾಸ್ ಸೀರಿಯಸ್, ಮ್ಯಾಟ್ರು ಭಾಳ ಸೀರಿಯಸ್ ಅನ್ನಿಸ್ತು. ಇಟ್ ವುಡ್ ನೆವರ್ ಡೂ, ಇದಾಗೋದಿಲ್ಲ ಅನ್ನಿಸ್ಬಿಟ್ಟು, ಸೊ ದ ಪ್ರಿನ್ಸ್ ಸಮನ್ಡ್ ಹಿಸ್ ಮಿನಿಸ್ಟರ್ಸ್ ಆ್ಯಂಡ್ ಸೆಡ್ ಟು ದ್ಯಾಮ್, ಮತ್ತು ಅವನ ಮಂತ್ರಿಗಳನ್ನೆಲ್ಲ ಕರೆಸ್ಬಿಟ್ಟು ಅವನಿಗೆ ಹೇಳ್ತಾನೆ, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ನೋಡಿ, ಈ ರಾಸ್ಕಲ್ನ ಡೀಲ್ ಮಾಡೋದಕ್ಕೆ ಇದಕ್ಕಿಂತ ಇನ್ನೂ ಚೀಪಾಗಿರೋದು ಯಾವುದಾದ್ರೂ ದಾರಿ ಹುಡುಕ್ಲೇಬೇಕು ನೀವು. ದ ಪ್ರೆಸೆಂಟ್ ಪ್ಲ್ಯಾನ್ ಈಸ್ ಟೂ ಎಕ್ಸ್ಪೆನ್ಸಿವ್, ಈ ಪ್ರೆಸೆಂಟ್ ಪ್ಲ್ಯಾನ್ ಏನಿದೆ ಇದು ತುಂಬ ದುಬಾರಿ, ಟೂ ಡಿಯರ್, ಟೂ ಎಕ್ಸ್ಪೆನ್ಸಿವ್. ಆ್ಯಂಡ್ ದ ಮಿನಿಸ್ಟರ್ಸ್ ಮೆಟ್ ಆ್ಯಂಡ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಈಗ ಮಿನಿಸ್ಟರ್ಗಳೆಲ್ಲ ಮೀಟಿಂಗ್ ಮಾಡಿಕೊಂಡ್ರು, ಕನ್ಸಿಡರ್ ಮಾಡಿದ್ರು, ಮತ್ತೆ ರೀಕನ್ಸಿಡರ್ ಮಾಡಿದ್ರು. ಟಿಲ್ ಒನ್ ಆಫ್ ದೆಮ್ ಸೆಡ್, ಇಲ್ಲಿ ತನಕ ಅಲ್ಲಿ ಒಬ್ಬ ಎದ್ದು ನಿಂತ್ಕೊಂಡು ಹೇಳ್ದ, ಮಿನಿಸ್ಟ್ರಲ್ಲಿ ಒಬ್ಬ, ಜೆಂಟ್ಲ್ಮ್ಯಾನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ನೋಡಿ ಮಾನ್ಯರೇ, ಮಂತ್ರಿಗಳೇ, ನನ್ನ ಒಂದು ಒಪಿನಿಯನ್ ಪ್ರಕಾರ ಈ ಗಾರ್ಡನ್ನ ಡಿಸ್ಮಿಸ್ ಮಾಡಿಬಿಡೋಣ. ಬಟ್ ದೆನ್ ರೀಜಾಯಿಂಡ್ ಅನದರ್ ಮಿನಿಸ್ಟರ್, ಹಂಗಂದ ತಕ್ಷಣ ಇನ್ನೊಬ್ಬ ಅದಕ್ಕೆ ಸೇರ್ಕೊಂಡು ಅವನು ಹೇಳ್ದ, ಏನಂತ, ದ ಫೆಲೋ ವಿಲ್ ರನ್ ಅವೇ, ಈ ಮನುಷ್ಯ ಮೇಲೆ ಓಡೋಗ್ಬಿಡ್ತಾನೆ. ವೆಲ್ ಸೆಟ್ ದ ಫಸ್ಟ್ ಸ್ಪೀಕರ್, ಒಳ್ಳೇದೆಯಾ ಅಂದ ಈ ಮೊದಲು ಹೇಳಿದಂಥ ಮಿನಿಸ್ಟ್ರು, ಕರೆಕ್ಟು, ಲೆಟ್ ಹಿಮ್ ರನ್ ಅವೇ ಆ್ಯಂಡ್ ಬಿ ಹ್ಯಾಂಗ್ಡ್ ಟು ಹಿಮ್. ನಾವು ನೇತಾಕದಲ್ಲಪ್ಪ, ಅವನೇ ನೇಣಾಕಬಿಡ್ಲಿ, ಓಡೋಗಿ ನೇಣಾಕಬಿಡ್ಲಿ, ನಮ್ದೇನು ಪ್ರಾಬ್ಲಮ್ ಇಲ್ಲ, ಅವ್ನು ಓಡೋಗ್ಲಿ ಅಂತಲೇ ಇಷ್ಟು ಹೇಳ್ತಾ ಇರೋದು. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡೆಲಿಬರೇಷನ್ಸ್ ಟು ದ ಕಿಂಗ್ಲೆಟ್ ಆ್ಯಂಡ್ ಹೀ ಅಗ್ರೀಡ್ ವಿತ್ ದೆಮ್.
ಹೀಗೆ ಎಲ್ಲ ನಡೆದಂಥ ವಿಚಾರಣೆಗಳು, ಡೆಲಿಬ್ರೇಷನ್ಸ್ ಏನೇನು ಯೋಚನೆ ಮಾಡಿದ್ದೀವಿ ಅನ್ನೋದೆಲ್ಲದನ್ನು ಕೂಡ ಅವರು ರಿಪೋರ್ಟೆಡ್ ದ ರಿಸಲ್ಟ್, ಈ ಒಂದು ಫಲಿತಾಂಶನ ರಾಜನಿಗೆ ತಿಳಿಸ್ತಾರೆ. ಆ್ಯಂಡ್ ಈ ಅಗ್ರೀಡ್ ವಿತ್ ದೆಮ್, ಅವನು ಕೂಡ ಅವ್ರು ಹೇಳಿದ್ದಕ್ಕೆ ಒಪ್ಕೊಂಡ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಆಗ ಕಾವಲುಗಾರನ ಡಿಸ್ಮಿಸ್ ಮಾಡಿದ್ರು. ಆ್ಯಂಡ್ ದೇ ವೆಯ್ಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್, ಡಿಸ್ಮಿಸ್ ಮಾಡಿ ನೋಡೋಣ ಏನಾಗ್ಬೋದು ಅಂತ ವೆಯ್ಟ್ ಮಾಡಿದ್ರು. ಆಲ್ ದಟ್ ಹ್ಯಾಪನ್ಡ್ ವಾಸ್ ದಟ್, ಆದರೆ ಆಗಿದ್ದೇನೆಲ್ಲ ನಡೀತು ಅಂತಂದರೆ, ಇವರು ಗಾರ್ಡನ್ನ ತೆಗೆದ ಮೇಲೆ ಕ್ರಿಮಿನಲ್ಲು ಓಡಿ ಹೋಗ್ತಾನೆ ಅಂತ ಅಂದ್ಕೊಂಡಿದ್ರು. ಬಟ್ ಆಲ್ ದಟ್ ಹ್ಯಾಪನ್ಡ್ ವಾಸ್ ದಟ್, ಇಲ್ಲಿ ಆಗಿದ್ದೆಲ್ಲ ಏನು ಅಂದರೆ, ಅಟ್ ಡಿನ್ನರ್ ಟೈಮ್ ದ ಕ್ರಿಮಿನಲ್ ಕೇಮ್ ಔಟ್, ಕರೆಕ್ಟಾಗಿ ಊಟದ ಸಮಯಕ್ಕೆ ಹೊರಗಡೆಗೆ ಬಂದ ಈ ಕ್ರಿಮಿನಲ್. ಆ್ಯಂಡ್ ನಾಟ್ ಫೈಂಡಿಂಗ್ ಇಸ್ ಗಾರ್ಡ್, ನೋಡ್ತಾನೆ ಆಚೆ ಈಚೆ, ನಾಟ್ ಫೈಂಡಿಂಗ್ ಇಸ್ ಗಾರ್ಡ್, ಕಾವಲುಗಾರನ ಕಾಣಿಸ್ಲಿಲ್ಲ. ಹಿ ವೆಂಟ್ ಟು ದ ಪ್ರಿನ್ಸಸ್ ಕಿಚನ್ ಟು ಫೆಚ್ ಇಸ್ ಓನ್ ಡಿನ್ನರ್, ಅವನೇ ಹೋದ ರಾಜನ ಏನು ಪ್ರಿನ್ಸಸ್ ಕಿಚನ್ಗೆ, ಅಡುಗೆ ಮನೆಗೆ ಹೋಗಿ ಅವನ ಆಹಾರ ಅವನೇ ತಗೊಂಡು ಬಂದ. ಹಿ ಟುಕ್ ವಾಟ್ ವಾಸ್ ಗಿವನ್ ಹಿಮ್, ಏನದು ಅವನಿಗೆ ಕೊಟ್ಟರೋ ಅದನ್ನು ತಗೊಂಡ. ರಿಟರ್ನ್ಡ್ ಟು ದ ಪ್ರಿಸನ್, ಜೈಲಿಗೆ ಬಂದಿಖಾನೆಗೆ ವಾಪಸ್ ಬಂದ. ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್, ಬಂದವನು ಬಾಗಿಲು ಹಾಕ್ಕೊಂಡ. ಆ್ಯಂಡ್ ಸ್ಟೇಡ್ ಇನ್ಸೈಡ್, ಒಳಗಡೆ ಉಳ್ಕೊಂಡ. ದ ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಅಕ್ಕರ್ಡ್, ಮಾರನೇ ದಿನ ನೋಡ್ತಾರೆ ಇವನು ಓಡೋಗ್ತಾನೆ ಅಂತ ಕಾಯ್ತಾ ಇದ್ದಾರೆ. ಬಟ್ ದ ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಅಕ್ಕರ್ಡ್, ಅದೇ ಕೆಲಸ ನಡೀತು ಮತ್ತೆ. ಹಿ ವೆಂಟ್ ಫಾರ್ ಹಿಸ್ ಫುಡ್ ಅಟ್ ದ ಪ್ರಾಪರ್ ಟೈಮ್, ಸರಿಯಾದ ಸಮಯ ಕರೆಕ್ಟಾಗಿ ಫುಡ್ಡಿಗೆ ಹೋದ. ಬಟ್ ಆ್ಯಸ್ ಫಾರ್ ರನ್ನಿಂಗ್ ಅವೇ ಹಿ ಡಿಡ್ ನಾಟ್ ಶೋ ಅಟ್ ಲೀಸ್ಟ್ ದ ಸೈನ್ ಆಫ್ ಇಟ್. ಅಂದರೆ ಅವನ್ನ ನೋಡ್ತಾ ಇದ್ರು ಇವರು ಓಡೋಗ್ತಾನೆ ಅಂತ, ಬಟ್ ಹಿ ಡಿಡ್ ನಾಟ್ ಶೋ ರನ್ನಿಂಗ್ ಅವೇ, ಓಡೋಗ್ತಾನೆ ಅಂತಿದ್ರೆ ಹಿ ಡಿಡ್ ನಾಟ್ ಶೋ ದ ಲೀಸ್ಟ್ ಸೈನ್ ಆಫ್ ಇಟ್. ಒಂದು ಸಣ್ಣ ಸುಳಿವನ್ನು ಅವನು ಓಡೋಗೋ ಸುಳಿವನ್ನೇ ಅವನು ಕೊಡಲಿಲ್ಲ. ವಾಟ್ ವಾಸ್ ಟು ಬಿ ಡನ್, ಈಗಿಂದೇನು ಮಾಡೋಕ್ಕಾಗತ್ತೆ? ದೇ ಕನ್ಸಿಡರ್ಡ್ ದ ಮ್ಯಾಟರ್ ಅಗೈನ್, ಈಗ ಮತ್ತೆ ಈ ಮ್ಯಾಟ್ರನ್ನ ಕನ್ಸಿಡರ್ ಮಾಡಿದ್ರು. ಏನು ಹೇಳ್ತಾರೆ? ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್ ಸೆಡ್ ದೇ. ಈ ಮಿನಿಸ್ಟ್ರುಗಳೆಲ್ಲ ಮತ್ತೆ ಮೀಟಿಂಗ್ ಸೇರ್ಕೊಂಡು ಹೇಳ್ತಾರೆ, ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್. ಸ್ಟ್ರೈಟ್ ಬಿಡಪ್ಪ, ಮುಖದ ಮೇಲೆ ಹೊಡೆದಂಗೆ ನೇರವಾಗಿ ಅವನಿಗೆ ಹೇಳ್ಬಿಡ್ಬೇಕು ನಾವು. ದಟ್ ಏನಪ್ಪ ಅಂದರೆ, ವಿ ಡು ನಾಟ್ ವಾಂಟ್ ಟು ಕೀಪ್ ಹಿಮ್, ಅವನನ್ನು ಇಟ್ಕೊಳ್ಳೋದಕ್ಕೆ ನಮಗೆ ಅಪೇಕ್ಷೆ ಇಲ್ಲ ಅಂತ ಡೈರೆಕ್ಟಾಗಿ ಅವನ ಮುಖದ ಮೇಲೆ ಹೊಡೆದಂಗೆ ಸ್ಟ್ರೈಟಾಗಿ ಹೇಳ್ಬೇಡ. ಸೊ ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಹ್ಯಾಡ್ ಹಿಮ್ ಬ್ರಾಟ್ ಬಿಫೋರ್ ಹಿಮ್. ಹಾಗಾಗಿ ಕಾನೂನು ಮಂತ್ರಿ ಆ ಕೈದಿಯನ್ನು, ಆ ಕ್ರಿಮಿನಲನ್ನು ಅವನ ಮುಂದೆ ಕರೆದು ನಿಲ್ಲಿಸ್ಕೊಂಡ. ವೈ ಡು ಯು ನಾಟ್ ರನ್ ಅವೇ ಸೆಡ್ ದ ಮಿನಿಸ್ಟರ್. ಮಿನಿಸ್ಟರ್ ಕೇಳಿದ್ರೆ, ಯಾಕಯ್ಯ ನೀನು ಓಡಿ ಹೋಗ್ತಾ ಇಲ್ಲ? ದೆರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು. ನೋಡ್ಯಾ, ನಿನ್ನ ಅಲ್ಲಿ ಗಾರ್ಡ್ ಕೂಡ ಇಲ್ಲ ಈಗ ಅಲ್ಲಿ. ಯು ಕ್ಯಾನ್ ಗೋ ಎನಿವೇರ್ ಯು ಲೈಕ್, ನೀನು ಎಲ್ಲಿ ಬೇಕಲ್ಲಿ ಇಷ್ಟ ಬಂದ ಕಡೆ ಹೋಗ್ಬೋದು. ಆ್ಯಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್, ರಾಜ ಏನು ತಲೆ ಕೆಡಿಸ್ಕೊಳ್ಳಲ್ಲಪ್ಪ, ನಾವಿದ್ದೀವಿ ಹೇಳ್ಕೊತೀವಿ ಅಂತ. ಇದಕ್ಕೆ ಕ್ರಿಮಿನಲ್ ಏನು ಹೇಳ್ತಾನೆ? ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್ ರಿಪ್ಲೈಡ್ ದ ಮ್ಯಾನ್. ನನಗೂ ಗೊತ್ತ್ರಿ, ನಾನು ಧೈರ್ಯವಾಗಿ ಹೇಳ್ತೀನಿ, ರಾಜ ನನಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಓಡೋದ್ರೆ ಅಂದ. ಬಟ್ ಐ ಹ್ಯಾವ್ ನೋ ವೇರ್ ಟು ಗೋ, ಆದರೆ ನಾನು ಎಲ್ಲಿಗೂ ಹೋಗೋದಿಲ್ಲಪ್ಪ. ವಾಟ್ ಕ್ಯಾನ್ ಐ ಡೂ, ನಾನೇನು ಮಾಡಲಿ ಹೋಗಿ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್, ನೀವು ನಿಮ್ಮ ದಂಡನೆಯಿಂದ ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡಿದ್ದೀರಿ. ಆ್ಯಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ, ಜನ ನಾನು ನೋಡಿದ್ರೆ ಅವರು ಬೆಂತಿರುಗಿಸ್ತಾರೆ, ಜೈಲಿಂದ ಬಂದಿರೋನು ಕೈದಿ ಇವನು ಅಂತ. ಬಿಸೈಡ್ಸ್, ಅದ್ರ ಜೊತೆಗೆ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್, ನನಗೆ ಕೆಲಸ ಮಾಡೋದೆಲ್ಲ ಪೂರ್ತಿ ಮರ್ತೋಗಿದೆ. ನಾನು ಐ ಹ್ಯಾವ್ ಗಾಟ್ ಔಟ್ ಆಫ್ ಮೈ ವರ್ಕಿಂಗ್, ಈಗ ಹೋಗಿ ಏನು ಕೆಲಸ ಮಾಡಲಿ, ಆರಾಮಾಗಿದ್ದೆ 1 ವರ್ಷ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ, ನೀವು ನನ್ನನ್ನು ಬಹಳ ಕೆಟ್ಟದಾಗಿ ಟ್ರೀಟ್ ಮಾಡಿದ್ದೀರಿ. ಇಟ್ ಈಸ್ ನಾಟ್ ಫೇರ್, ಇದು ನ್ಯಾಯಸಮ್ಮತ ಅಲ್ಲ. ಇನ್ ದ ಫಸ್ಟ್ ಪ್ಲೇಸ್, ಈಗ ಮೊದಲನೇದಾಗಿ, ವೆನ್ ಒನ್ಸ್ ಯು ಸೆಂಟೆನ್ಸ್ಡ್ ಮೀ ಟು ಡೆತ್, ನೀವು ಒಂದು ಸಲ ನನಗೆ ಮರಣದಂಡನೆಯನ್ನು ವಿಧಿಸಿದ ಮೇಲೆ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ, ನೀವು ಅದನ್ನು ನನ್ನ ಮೇಲೆ ಜಾರಿಗೊಳಿಸ್ಬೇಕಾಗಿತ್ತು. ಬಟ್ ಯು ಡಿಡ್ ನಾಟ್ ಡೂ ಇಟ್, ಅದನ್ನು ಮಾಡಲಿಲ್ಲ. ಬಟ್ ಯು ಡಿಡ್ ನಾಟ್ ಡೂ ಇಟ್, ಮಾಡಲಿಲ್ಲ. ದಟ್ ಈಸ್ ಒನ್ ಥಿಂಗ್, ಅದು ಒಂದು ವಿಚಾರ ಆಗಲಿ. ಐ ಡಿಡ್ ನಾಟ್ ಕಂಪ್ಲೈನ್ ಅಬೌಟ್ ದಟ್, ಅದ್ರ ಬಗ್ಗೆ ನಾನೇನಾದ್ರು ದೂರನ್ನ, ಐ ಡಿಡ್ ನಾಟ್ ಕಂಪ್ಲೈನ್, ನಾನು ದೂರನೇ ಹೇಳಲಿಲ್ಲ. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಆಮೇಲೆ ನೀವು ನನಗೆ ಜೀವಾವಧಿ ಶಿಕ್ಷೆನ ವಿಧಿಸಿದ್ರಿ. ಆ್ಯಂಡ್ ಪುಟ್ ಎ ಗಾರ್ಡ್ ಟು ಬ್ರಿಂಗ್ ಮೀ ಮೈ ಫುಡ್, ನನ್ನ ಆಹಾರ ತಗೊಬಂದು ಕೊಡೋದಕ್ಕೋಸ್ಕರ ಒಬ್ಬ ಗಾರ್ಡನ್ನ ನೇಮಕ ಮಾಡಿದ್ರಿ. ಬಟ್ ಆಫ್ಟರ್ ಎ ಟೈಮ್ ಯು ಟುಕ್ ಹಿಮ್ ಅವೇ ಅಗೈನ್, ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಅವನ್ನೂ ಕೂಡ ಪುನಃ ತೆಗೆದ್ರಿ. ಆ್ಯಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್, ನಾನೇ ಹೋಗಿ ನನ್ನ ಫುಡ್ಡನ್ನು ತಗೊಬರೋ ಅಂಥ ಪರಿಸ್ಥಿತಿ ನನಗೆ ಬಂತು. ಅಗೈನ್ ಐ ಡಿಡ್ ನಾಟ್ ಕಂಪ್ಲೈನ್, ಪುನಃ ನಾನು ಅದನ್ನು ಕಂಪ್ಲೇಂಟ್ ಮಾಡಲಿಲ್ಲ, ದೂರಲಿಲ್ಲ. ಬಟ್ ನೌ, ಆದರೆ ಈಗ ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ, ಆದರೆ ಈಗ ನಿಜವಾಗ್ಲೂ ನನ್ನ ನೀನು ಹೊರಟೋಗು ಅಂತ ಹೇಳಿ ಅಂತ ಇದ್ದೀರಾ.
ಐ ಕಾಂಟ್ ಅಗ್ರಿ ಟು ದಟ್. ನಾನು ಇದಕ್ಕೆ ಒಪ್ಪೋದಿಲ್ಲ. ಯು ಮೇ ಡೂ ಆ್ಯಸ್ ಯು ಲೈಕ್. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ, ಬಟ್ ಐ ವಾಂಟ್ ಗೋ ಅವೇ. ನಾನು ಮಾತ್ರ ದೂರ ಹೋಗಲ್ಲ ಅಂತ. ವಾಟ್ ವಾಸ್ ಟು ಬಿ ಡನ್? ಈಗಿಂದ ಏನು ಮಾಡೋಕ್ಕಾಗತ್ತಪ್ಪ? ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮನ್ಡ್. ಮತ್ತೆ ಸಮಿತಿ ಎಲ್ಲ ಮತ್ತೆ ಸಮನ್ ಮಾಡಿದ್ರು, ಕರೆದ್ರು. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್? ಏನು ಯಾವ ಒಂದು ಕಾರ್ಯನ ಇವ್ರ ಮೇಲೆ ಈಗ ಅಡಾಪ್ಟ್ ಮಾಡ್ಬೋದು, ಡೀಲ್ ಮಾಡ್ಬೋದು? ದ ಮ್ಯಾನ್ ವುಡ್ ನಾಟ್ ಗೋ. ಇವನಂತೂ ಹೋಗೋದಿಲ್ಲ. ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್ ಅಂತೂ ಈ ಥರ ಅವರೆಲ್ಲ ಒಬ್ಬೊಬ್ರು ರಿಫ್ಲೆಕ್ಷನ್ ಹೇಳಿದ್ರು. ಇವನು ಹೋಗಲ್ಲ, ಏನು ಮಾಡೋದು ಈಗ? ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್. ಅವನ್ನ ಗೆಟ್ ರಿಡ್ ಆಫ್ ಹಿಮ್, ಇಲ್ಲಿಂದ ತೆಗೆದು ಹೋಗಿಸ್ಬೇಕು ಅಂತಂದರೆ ಓನ್ಲಿ ವೇ, ಒಂದೇ ಒಂದು ದಾರಿ ಇರೋದು ಅಂದರೆ ಟು ಆಫರ್ ಹಿಮ್ ಎ ಪೆನ್ಷನ್. ಅವನಿಗೆ ಒಂದು ಪೆನ್ಷನ್ ಆಫರ್ ಮಾಡ್ಬೋಣ, ಪೆನ್ಷನ್ ಕೊಟ್ಬಿಡೋಣ. ಆ್ಯಂಡ್ ಸೋ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ರಾಜ್ಕುಮಾರ್ಗೆ ವರದಿ ಮಾಡಿದರು. ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್. ಸರಿ, ಅವ್ರು ಹೇಳಿದ್ರು ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್, ಇದಕ್ಕೆ ಬೇರೆ ದಾರಿ ಇಲ್ಲ. ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ. ಹೇಗಾದರೂ ಮಾಡಿ ಅವನ್ನ ಇಲ್ಲಿಂದ ಅವ್ನು ಸಾಗ ಹಾಕಬೇಕು. ಅಂಥೇಳಿ ದ ಸಮ್ ಫಿಕ್ಸ್ಡ್ ವಾಸ್ 600 francs. ಇದಕ್ಕೆ ಫಿಕ್ಸ್ ಮಾಡಿದಂಥ ಅಮೌಂಟು 600 francs. ಆ್ಯಂಡ್ ದಿಸ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸ್ನರ್. ಇದನ್ನು ಪ್ರಿಸ್ನರಿಗೂ ಕೂಡ ಅನೌನ್ಸ್ ಮಾಡಲಾಯಿತು. ನೋಡಪ್ಪ, ನಿನಗೆ 600 francs ನಾನು ಪೆನ್ಷನ್ ಕೊಡ್ತೀವಿ, ನೀನು ಹೊರಟೋಗು. ವೆಲ್ ಸೆಡ್ ಹಿ. ಅವನು ಹೇಳ್ದ, ಓ ವೆಲ್, ಐ ಡೋಂಟ್ ಮೈಂಡ್ ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಆಯಿತು, ಒಳ್ಳೇದಾಯಿತು, ಓಕೆ, ನಾನೇನು ಅಂದ್ಕೊಳ್ಳಲ್ಲ, ಐ ಡೋಂಟ್ ಮೈಂಡ್ ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಯು ಪೇ ಇಟ್ ರೆಗ್ಯುಲರ್ಲಿ. ಆದರೂ ಅದನ್ನು ರೆಗ್ಯುಲರಾಗಿ ನೀವು ಎಲ್ಲಿ ತನಕ ಕೊಡ್ತೀರೋ ಅಲ್ಲಿ ತನಕ ನಾನೇನು ಅಂದ್ಕೊಳ್ಳಲ್ಲ. ಆನ್ ದಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ಆ ಒಂದು ಕಂಡೀಷನ್, ನಿರ್ಬಂಧನೆ ಮೇಲೆ ನಾನು ಹೋಗೋದಕ್ಕೆ ತಯಾರಿದ್ದೀನಿ, ಇಷ್ಟ ಇದೆ ನನಗೆ ಅಂತ. ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. ಅಂತೂ ಮ್ಯಾಟ್ರ್ ಸೆಟ್ಲ್ ಆಯಿತು. ಹಿ ರಿಸೀವ್ಡ್ 1/3 ಆಫ್ ಹಿಸ್ ಆನ್ಯುಯಿಟಿ ಇನ್ ಅಡ್ವಾನ್ಸ್. ಈ ಒಂದು ವರ್ಷಾಸನ, ಆನ್ಯುಯಿಟಿ ಅಂದರೆ ಈ ವರ್ಷಾಸನ, ವರ್ಷಕ್ಕೆ ಒಂದ್ಸಲ ಪೆನ್ಷನ್ ಕೊಡೋದ್ರ 1/3, 3/1 ಭಾಗನ ಅಡ್ವಾನ್ಸ್ ಆಗಿ ಪಡ್ಕೊಂಡ. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮಿನಿಯನ್ಸ್. ರಾಜನ ಆಡಳಿತ ವ್ಯಾಪ್ತಿಯನ್ನು ಬಿಟ್ಟು ಹೊರಟು ಹೋದ. ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆನ್ ಅವರ್ ಬೈ ರೈಲ್. 1/4 ಗಂಟೆ ರೈಲ್ ಪ್ರಯಾಣ. ಆ್ಯಂಡ್ ಈ ಮೈಗ್ರೇಟೆಡ್ ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಂಟಿಯರ್. ರಾಜನ ಏನು ಮೊನಾಕೋ ಕಿಂಗ್ಡಮ್ ಇದೆಯೋ ಅದು ಜಸ್ಟ್ ಅಕ್ರಾಸ್, ಅದನ್ನು ದಾಟಿ ಆಚೆ ಹೋದ ಸ್ವಲ್ಪ ದೂರದಲ್ಲಿ ಅವನು ಈ ಮೈಗ್ರೇಟೆಡ್, ವಲಸೆ ಹೋಗಿ ಸೆಟಲ್ಡ್, ಅಲ್ಲಿ ಸೆಟ್ಲ್ ಆದ. ವೇರ್ ಹಿ ಬಾಟ್ ಎ ಬಿಟ್ ಆಫ್ ಲ್ಯಾಂಡ್. ಅಲ್ಲಿ ಒಂದು ಸ್ವಲ್ಪ ನೆಲವನ್ನು ಕೊಂಡ್ಕೊಂಡ. ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಬಿಸ್ನೆಸ್ ಶುರು ಮಾಡ್ದ. ಆ್ಯಂಡ್ ನೌ ಲಿವ್ಸ್ ಕಂಫರ್ಟಬಲಿ. ಈಗ ಅವನು ತುಂಬ ಆರಾಮಾಗಿ, ಕಂಫರ್ಟಬಲ್ ಆಗಿ, ಕ್ಷೇಮವಾಗಿ, ಸುಖವಾಗಿದ್ದಾನೆ. ಹಿ ಆಲ್ವೇಸ್ ಗೋಸ್ ಟು ದ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್. ಯಾವಾಗಲೂ ಕರೆಕ್ಟಾದ ಸಮಯಕ್ಕೆ ಹೋಗ್ತಾನೆ, ಪೆನ್ಷನ್ ಡ್ರಾ ಮಾಡ್ತಾನೆ. ಹ್ಯಾವಿಂಗ್ ರಿಸೀವ್ಡ್ ಇಟ್, ಅದನ್ನು ಪಡ್ಕೊಂಡಾದ್ಮೇಲೆ ಈ ಗೋಸ್ ಟು ದ ಗ್ಯಾಂಬ್ಲಿಂಗ್ ಟೇಬಲ್ಸ್, ಜೂಜ್ ಟೇಬಲಿಗೆ ಹೋಗ್ತಾನೆ. ಸ್ಟೇಕ್ಸ್ 2 or 3 francs, 2 ಫ್ರ್ಯಾಂಕೋ ಇಲ್ಲ 3 ಫ್ರ್ಯಾಂಕ್ನೋ ಅಲ್ಲಿ ಪಣವಾಗಿ ಇಡ್ತಾನೆ. ಸಮ್ಟೈಮ್ಸ್ ವಿನ್ಸ್ ಆ್ಯಂಡ್ ಸಮ್ಟೈಮ್ ಲೂಸಸ್. ಕೆಲವು ಟೈಮ್ ಗೆಲ್ತಾನೆ, ಕೆಲವು ಟೈಮ್ ಕಳ್ಕೊತಾನೆ. ಆ್ಯಂಡ್ ದೆನ್ ರಿಟರ್ನ್ಸ್ ಹೋಮ್. ಆಮೇಲೆ ಮನೆಗೆ ಬರ್ತಾನೆ. ಹಿ ಲಿವ್ಸ್ ಪೀಸ್ಫುಲಿ ಆ್ಯಂಡ್ ವೆಲ್. ಈಗ ತುಂಬ ಸಮಾಧಾನವಾಗಿ, ಶಾಂತಿಯಿಂದ, ಚೆನ್ನಾಗಿ ಬದುಕ್ತಾ ಇದ್ದಾನೆ. ಇದು ಕ್ರಿಮಿನಲ್ಗೆ ಅವರು ಕೊಟ್ಟಂಥ ಶಿಕ್ಷೆ. It is a good thing that he did not commit his crime in a country where they do not grudge expense to cut a man's head off or to keep him in prison for life. ಇಲ್ಲಿ ಕನ್ಕ್ಲೂಷನ್ ಏನಪ್ಪ ಅಂದರೆ, he did not commit his crime. ಎಂಥ ದೇಶದಲ್ಲಿ ಇವನು ಅಪರಾಧ ಮಾಡಲಿಲ್ಲ. ಇನ್ ಎ ಕಂಟ್ರಿ ವೇರ್ ದೇ ಡು ನಾಟ್ ಗ್ರೆಡ್ಜ್ ಎಕ್ಸ್ಪೆನ್ಸ್, ಖರ್ಚಿಗೆ ಹಿಂದೆ ಮುಂದೆ ನೋಡದೇ ಇರೋಂಥ ದೇಶದಲ್ಲಿ, ಅಥವಾ ಟು ಕಟ್ ಮ್ಯಾನ್ಸ್ ಹೆಡ್ ಆಫ್, ಮನುಷ್ಯನ ತಲೆ ಕತ್ತರಿಸಾಕೋದಕ್ಕೆ ಹಿಂದೆ ಮುಂದೆ ನೋಡ್ದಲೇ ಇರೋಂಥ ದೇಶದಲ್ಲಿ ಇವನು ಈ ಕ್ರೈಮನ್ನು ಕಮಿಟ್ ಮಾಡಲಿಲ್ಲ. ಆರ್ ಟು ಕೀಪ್ ಹಿಮ್ ಇನ್ ಪ್ರಿಸನ್ ಫಾರ್ ಲೈಫ್, ಅಥವಾ ಇಡೀ ಜೀವಾವಧಿ ಮುಗಿಯೋವರೆಗೂ ಅವನು ಜೈಲಲ್ಲಿಡುವಂಥ ದೇಶದಲ್ಲಿ ಇವನು ಅಪರಾಧನ ಮಾಡಲಿಲ್ಲ. ಅದೊಂದೇ ಇವನು ಮಾಡಿದ ಒಳ್ಳೆ ಕೆಲಸ. ಅಂಥ ದೇಶದಲ್ಲಿ ಏನಾದರೂ ಮಾಡಿದರೆ ಇಲ್ಲ ತಲೆ ಕತ್ತರಿಸಾಕೋರು, ಇಲ್ಲ ಅಂತಂತಂದರೆ ಅವನನ್ನು ಜೈಲಿನಲ್ಲಿ ಸದಾ ಇಡ್ತಿದ್ರು. ಇದು ಒಂದು ಈ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರ ಒಂದು ಚಿಕ್ಕ ಒಂದು ಸ್ಟೋರಿ. ಈಗ ಇದು 1 mark ಕ್ವಶನ್ಸ್ಗಳನ್ನೆಲ್ಲ ಆನ್ಸರ್ ಮಾಡೋದನ್ನು ನೋಡ್ಕೊಳ್ಳಿ. 4 marks 6 marks ಕ್ವಶನ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದರಲ್ಲಿ ತೊಗೊಂಡು ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.